ಬಹಳ ಸಂತೋಷ. ಇವತ್ತು ನೀವೆಲ್ಲ ನಿಂಬೆ ನಾಡಿಗೆ ನನ್ನನ್ನ ಕರೆಸಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಈ ವಿಜಯಪುರ ಜಿಲ್ಲೆ ನಿಂಬೆ ಹಣ್ಣಿನ ನಾಡಿಗೆ ಇಲ್ಲಿ ಬಂದು ಬಹಳ ದೊಡ್ಡ ಖ್ಯಾತಿಯನ್ನ, ಈ ಒಂದು ಹೆಸರನ್ನ ಪಡೆದಿದ್ದೀರಿ. ಬಹಳ ಇತಿಹಾಸವನ್ನ ಈಗಾಗಲೇ ಎಂ.ಬಿ. ಪಾಟೀಲ್ ಅವರು ಈ ದೇಶದ ಹೋರಾಟ, ಸಾಹಿತ್ಯ, ಪರಂಪರೆ, ಧಾರ್ಮಿಕ ಇವೆಲ್ಲ ಕೂಡ ಈಗಾಗಲೇ ಹೇಳಿದ್ರು. ನನಗೆ ಸನ್ಮಾನ ಮಾಡಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಕೊಟ್ಟು ಒಂದ್ ಕಡೆ ಸನ್ಮಾನ ಮಾಡಿದ್ರು, ಮತ್ತೊಂದ್ ಕಡೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಗೋಲ್ ಗಂಬಸ್ ಕೊಟ್ಟು ಸನ್ಮಾನ ಮಾಡಿದ್ರು. ಇದೇ ನಮ್ಮ ಸರ್ಕಾರದ ಒಂದು ವೈಶಿಷ್ಟ್ಯ. ಎಲ್ಲ ಜಾತಿ, ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇರೋದೇ ಈ ಸರ್ಕಾರದ ಒಂದು ವಿಶೇಷವಾದಂತ ಶಕ್ತಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮೂಲದಿಂದ ನಾವು ಬದುಕಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸರ್ವಜ್ಞ ಒಂದ್ ಕಡೆ ಅವರು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ, ನೀವು ಬೆಳೆದಂತ ನಿಂಬೆ ಇದೆಯಲ್ಲ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಈ ಕಪ್ಪಿದೆಯಲ್ಲ, ಎಲ್ಲಾ ಕಪ್ಪುಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಕಪ್ಪು ದುಂಬಿಗಿಂ ಗಳಿ ಇಲ್ಲ ಅಂತ. ಶಂಭುಗಿನ್ನ ಅಧಿಕ ದೇವರಿಲ್ಲ. ಶಂಭು ಅಂದ್ರೆ ಶಿವ. ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗಿನ್ನ ದೊಡ್ಡ ದೇವರು ಯಾವ್ದಪ್ಪ ಅಂದ್ರೆ ಈಶ್ವರ ಅಂತೆ. ಅವನಿಗೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಂಬೆಗೆ ಹುಳಿ ಇಲ್ಲ ಅಂದ್ರೆ ಎಲ್ಲಾ ಹುಳಿಗಳಕ್ಕಿಂತ ಶ್ರೇಷ್ಠವಾದಂತ ಹುಳಿ ಮಾವಿನ ಹುಳಿ. ಈ ಹುಳಿ ಎಲ್ಲದಕ್ಕೂ ಕೂಡ ಒಂದ್ ಕಡೆ ರುಚಿಗೆ, ಒಂದ್ ಕಡೆ ಪೂಜೆಗೆ, ಇನ್ನೊಂದ್ ಕಡೆ ದೃಷ್ಟಿ ತೆಗಿಲಿಕ್ಕೆ, ಎಲ್ಲದಕ್ಕೂ ಕೂಡ ನಾವು ಈ ನಿಂಬೆಹಣ್ಣು ಉಪಯೋಗಿಸ್ತೇವೆ. ಇದು ಬಹಳ ಶ್ರೇಷ್ಠವಾದಂತಹ ಹುಳಿ ಆ ನಿಂಬೆಹಣ್ಣಲ್ಲಿ ಇರ್ತದಂತೆ. ಕೊನೆಗೆ ಏನ್ ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಗಿಂತ ಅಧಿಕ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಅಂತೆ. ಹಂಗೆ ಈ ಒಂದು ಬಿಜಾಪುರ ಮತ್ತು ಬಾಗಲಕೋಟ್ ಒಂದು ದೊಡ್ಡ ಜಿಲ್ಲೆ, ಒಂದೇ ಜಿಲ್ಲೆ ಎರಡು ಭಾಗ ಆಗಿದೆ. 10 ಜನ ಶಾಸಕರನ್ನು ಕೊಟ್ಟು ಈ ಬಲಿಷ್ಠವಾದಂತಹ ಗ್ಯಾರಂಟಿ ಸರ್ಕಾರವನ್ನ ಈ ರಾಜ್ಯದ ಜನತೆಗೆ ನೀವೆಲ್ಲ ಕೊಟ್ಟಿದ್ದೀರಲ್ಲ, ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ನಿಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನಮ್ಮ ಪಕ್ಷದ ಮೇಲೆ ನಿಮ್ಗೆ ಅಪಾರವಾದಂತಹ ವಿಶ್ವಾಸ. ಇಲ್ಲಿ 2 ಶಾಸಕರು, ಅಲ್ಲಿ 2 ಶಾಸಕರು ಬಿಟ್ರೆ ಬಹುಶಃ 10-14 ಶಾಸಕರ ಪೈಕಿ 10 ಶಾಸಕರನ್ನು ಕೊಟ್ಟು ಈ ರಾಜ್ಯಕ್ಕೆ ಒಂದು ಸುಗಮವಾದಂತಹ ಆಡಳಿತವನ್ನು ಕೊಟ್ಟು ತಾವೆಲ್ಲ ಸಹಾಯವನ್ನ ಮಾಡಿದ್ದೀರಿ. ಇವತ್ತು ನಾವು KSRTC ಬಸ್ ಸ್ಟ್ಯಾಂಡ್ಗೆ ನಮ್ಮ ರಾಣಿ ಚೆನ್ನಮ್ಮನವರ ಹೆಸರನ್ನ ಇಟ್ಟಿದ್ದೇವೆ. ನಮ್ಮ ಎಂ.ಬಿ. ಪಾಟೀಲ್ ಅವರು ಮತ್ತು ಈ ಸ್ಥಳೀಯ ಎಲ್ಲ ಮುಖಂಡಗಳು ಅವರ ಭಾವನೆ ಮೇಲೆ, ನಿಮ್ಮ ಭಾವನೆ ಮೇಲೆ, ನಮ್ಮ ಏನು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ದಾರೆ, ಅವರು ಇತಿಹಾಸ ಪುಟಕ್ಕೆ ಎಲ್ಲರೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ನಮ್ಮ ಬಿಜಾಪುರದಲ್ಲಿ ರಾಣಿ ಚೆನ್ನಮ್ಮ ಬಸ್ ಸ್ಟ್ಯಾಂಡ್ ಅಂತ ಹೆಸರಿಟ್ಟಿದ್ದಾರೆ. ದೇವರಿಪ್ಪೆರ್ಗೆಯಲ್ಲಿ ಮಡಿವಾಳ ಮಾಚೆಯನ್ನ ಹೆಸರನ್ನ ಇಟ್ಟಿದ್ದಾರೆ. ಸುರ್ಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಹೆಸರನ್ನ ಇಟ್ಟಿದ್ದಾರೆ. ಸಿಂದಗಿಯಲ್ಲಿ ಚನ್ನವೀರ ಸ್ವಾಮೀಜಿ ಅವರ ಹೆಸರನ್ನ ಇಟ್ಟಿದ್ದಾರೆ. ಕೈಲಾಸ ಪಾಳ್ಯದಲ್ಲಿ ಪುರಕೋಟಿ ದೊಡ್ಡ ಶೆಟ್ಟಿ ಅಂತೇಳಿ ಅವರು ಕೂಡ ಒಂದು ದೊಡ್ಡ ಹಿಂದುಳಿದ ವರ್ಗದ ಒಬ್ಬ ನಾಯಕರು, ಅವರ ಹೆಸರನ್ನು ಕೂಡ ಇವತ್ತು ಇಟ್ಟಿದ್ದಾರೆ. ಹಾಗೆ ಸರ್ವರಿಗೂ ಸಮಬಾಳು ಸಮಪಾಡು ಅಂತೇಳಿ ಎಲ್ಲ ಜಾತಿ, ಎಲ್ಲ ಧರ್ಮವನ್ನ ಉಳಿಸಲಿಕ್ಕೆ ಇವತ್ತು ಒಂದು ಇತಿಹಾಸ ಪುಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿದ್ದಾರೆ. ಇವತ್ತು ನಾವೆಲ್ಲ ಅನೇಕ ಹಿರಿಯರ ವಿಚಾರಗಳನ್ನು ನಾವೆಲ್ಲ ಮಾತಾಡಿದ್ದೇವೆ. ಸಂಗೊಳ್ಳಿ ರಾಯನ ವಿಚಾರ ಮಾತಾಡಿದ್ದೇವೆ. ನಮ್ಮ ಶ್ರೀಗಳು, ನಿಮ್ಮ ಜಿಲ್ಲೆಯವರೇ ಆದಂತ ನಮ್ಮ ಶ್ರೀಗಳು ಮೊನ್ನೆ ತಾನೇ ಅವರ ಇತಿಹಾಸ ಪುಟವನ್ನು ನಾವೆಲ್ಲ ಗಮನಿಸಿದ್ದೇವೆ. ಸಿದ್ದೇಶ್ವರ ಶ್ರೀಗಳು
ಅವರ ವಿಚಾರವನ್ನ ಚರ್ಚೆ ಮಾಡಿದ್ದೇವೆ. ಬಸವಣ್ಣನ ಪುಣ್ಯಭೂಮಿ ಇದು. ಹಿಂಗೆ ಇತಿಹಾಸಕಾರರ ಸಾಹಿತ್ಯದಿಂದ ಪುಣ್ಯಭೂಮಿ ಇದು. ಎಲ್ಲ ಧರ್ಮದವರು ಕೂಡ ಇಲ್ಲಿ ಏನು ಒಂದು ಇತಿಹಾಸದ ಇಲ್ಲಿ ಗೋಲ್ಗುಂಬಸ್ ಇದೆ. ಆ ಇತಿಹಾಸ ತೆಗೆದುಕೊಂಡು ಹೋದ್ರೆ ಎಲ್ಲ ಧರ್ಮದವ್ರಿಗೂ ಕೂಡ ಇಲ್ಲಿ ಸಮಾನತೆಯನ್ನ ಕಾಣುವಂತ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ, ಗುಣ ಇದ್ದವರು ಹೃದಯನ ಗೆಲ್ತಾರೆ. ಆದ್ರೆ ಹೃದಯ ಬೈ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ. ಹಂಗೆ ಇವತ್ತು ಶ್ರೀಗಳು, ಅನೇಕ ಶ್ರೀಗಳು ಈ ಬಸವಣ್ಣನ ನಾಡಿನಲ್ಲಿ ಎಲ್ಲ ಧರ್ಮ ಎಲ್ಲ ಜಾತಿಗೂ ಕೂಡ ಸರ್ವರಿಗೂ ಒಗ್ಗಟ್ಟಿನಿಂದ ನಮ್ಮ ಕುವೆಂಪುರವರು ಹೇಳಿದಂಗೆ ಇದೊಂದು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಇದೊಂದು ಶಾಂತಿಯ ತೋಟ. ನಿಮ್ಮ ಯಶಸ್ಸು ನಿಮ್ಮ ಸಂಕಲ್ಪದಲ್ಲಿ ನಾವೆಲ್ಲ ಒಟ್ಟಿಗಾಗಿ ನೀವೇನು ಆಲೋಚನೆಯನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ. ಅನೇಕ ಮಠಮಾನ್ಯಗಳು ಕೂಡ ಇವತ್ತು ಎಲ್ಲ ಧರ್ಮದವ್ರಿಗೂ ಕೂಡ ಸಮಾನತೆಯನ್ನ ಇವತ್ತು ಮಾಡಿಕೊಂಡು ಇದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಬಹಳ ದೊಡ್ಡ ಜನ್ಮಭೂಮಿ. ಹಿಂದೆ ಕೂಡ ನಾನು ಶಿವಾನಂದ ಪಾಟೀಲ್ ಕ್ಷೇತ್ರಕ್ಕೆ ಆ ಪವಿತ್ರವಾದಂತಹ ಭೂಮಿಗೆ ಭೇಟಿ ಮಾಡುವಂತ ಒಂದು ಭಾಗ್ಯ ಇತ್ತು. ಇವತ್ತು ನಮ್ಮೆಲ್ಲ ಶಾಸಕರು ಈ ಜಿಲ್ಲೆಯಲ್ಲಿ ಒಟ್ಟಾಗಿ ಸೇರಿ ಇವತ್ತು ಅಭಿವೃದ್ಧಿಯ ಕೆಲಸ ಈ ಕಾಲದಲ್ಲಿ ನಿಮ್ಮೆಲ್ಲರೂ ಕೂಡ ನಿಮ್ಮ ಏನು ಹಿಂದೆ ಇದೊಂದು ಒಣಭೂಮಿ ಅಂತ ಏನು ನಾವು ಕರಿತಾ ಇದ್ದೋ ಅದಕ್ಕೆ ಒಂದು ಮುಕ್ತಿ ಕೊಡುವಂತ ಕೆಲಸ 16 ವರ್ಷದಿಂದ ಇವತ್ತು ನಮ್ಮ ಶಾಸಕರು ನಮ್ಮ ಮುಖಂಡರುಗಳು ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನೇಕ ನಿಮ್ಮೆಲ್ಲರ ಕನಸು ದೊಡ್ಡದಾಗಿರ್ಬೋದು, ಆದ್ರೆ ಅವರು ನಮ್ಮ ಶಾಸಕರು ಮಾಡ್ತಾ ಇರುವಂತ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಇವತ್ತು ಕಬ್ಬು ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ದ್ರಾಕ್ಷಿ ಇರ್ಬೋದು, ಎಲ್ಲ ಪದಾರ್ಥಗಳನ್ನ ಇವತ್ತು ಬೆಳೆದು ಈ ರೈತನ ಬದುಕನ್ನ ಹಸನು ಮಾಡಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಇವತ್ತು ಇತಿಹಾಸ ಪುಟಕ್ಕೆ ನಾವು ಮರ್ತರೆ ನಮ್ಗೆ ಬಹಳ ಈ ಒಂದು ಯಾರ್ಯಾರು ನಮ್ಗೆ ಸಹಕಾರವನ್ನು ಕೊಟ್ಟರು ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕು ಅಂತೇಳಿ ಇವತ್ತು ನಮ್ಮ ಜಿಲ್ಲಾ ಎಲ್ಲ ಮುಖಂಡರುಗಳು ಹಿರಿಯರನ್ನ ಇವತ್ತು ಕರೆಸಿ ಅವರಿಗೆ ಸನ್ಮಾನ ಕೂಡ ಇವತ್ತು ಮಾಡೋದನ್ನ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಮ್ಗೆ ದೇವರು ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗೋದು, ಒಂದು ಬಿಟ್ಟು ಹೋಗೋದು. ಆದ್ರಿಂದ ಇವತ್ತು ನಾವೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಇದ್ದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸೇವೆಯನ್ನ ಮಾಡಿಕೊಂಡು ನಾವು ಬರ್ತಾ ಇದ್ದೀನಿ. ಎಲೆಕ್ಷನ್ ಟೈಮಲ್ಲೂ ನಾನು ಕೆಲವು ಕ್ಷೇತ್ರಗಳಿಗೆ ನಾನು ಬಂದಿದ್ದೇನೆ. ಬಂದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತನ್ನು ಹೇಳಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.